ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನ ಬೆಳ್ಳಿಯ ದರದ ಸತತ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿತು. ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಲ್ಲೂಲ ಕಲ್ಲೂಲ ಸೃಷ್ಟಿಸಿದ್ದ ರೀತಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಚಿನ್ನ ಬೆಳ್ಳಿ ದರದಲ್ಲಿ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ. 40 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿ ಬೆಲೆ ಇಳಿಕೆ. ಕಳೆದ 6 ತಿಂಗಳಿಂದ ಚಿನ್ನ ಬೆಳ್ಳಿ ದರ ಸತತವಾಗಿ ಏರಿಕೆ ಕಾಣ್ತಾ ಇತ್ತು. ಇದರಿಂದ ಜನರಿಗೆ, ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. 1 ಗ್ರಾಂ ಚಿನ್ನ 18,000ದತ್ತ ಸಾಗಿದ್ರೆ 1 ಕೆಜಿ ಬೆಳ್ಳಿ 4,30,000ವರೆಗೂ ಹೋಗಿತ್ತು. ಆದರೆ ಇದೀಗ ಚಿನ್ನ ಹಾಗೂ ಬೆಳ್ಳಿಯ ದರ ಇಳಿಕೆ ಕಂಡಿದ್ದು ಜನರು ಖುಷಿಯಾಗಿದ್ದಾರೆ. ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಿದೆ. ಸೊ ನಮ್ಮಂಥ ಕಾಮನ್ ಪೀಪಲ್ಗೆ ಎಸ್ಪೆಷಲಿ ಮ್ಯಾರೇಜ್ ಟೈಮಲ್ಲಿ ಗೋಲ್ಡ್ ತುಂಬ ಇಂಪಾರ್ಟೆಂಟು. ಸೊ ಈ ಥರ ವೇರಿಯಬಿಲಿಟಿ ಇದ್ದಾಗ ನಮಗೂ ತುಂಬ ಅನ್ಸರ್ಟಿನಿಟಿ ಇದ್ದಾಗ ಗೋಲ್ಡ್ ಪರ್ಚೇಸಿಂಗು ಕಾಮನ್ ಮ್ಯಾನ್ ಮೇಲೆ ತುಂಬ ಈ ಇನ್ಫ್ಲೇಷನ್ ರೇಟ್ಸ್ ಎಲ್ಲ ನಮಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಅನ್ಸರ್ಟಿನಿಟೀಸಿಂದ ಸೊ ಮೋಸ್ಟ್ಲಿ ವಾರ್ ಅಂತ ಒಂದು ಸರಿ ಹೇಳ್ಬೋದು. ಸೊ ಈ ಥರ ಎಕನಾಮಿಕ್ ಪಾಲಿಸೀಸಲ್ಲಿ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇದ್ದರೆ ನಮ್ಮಂಥ ಕಾಮನ್ ಪೀಪಲ್ಗೆ ಗೋಲ್ಡ್ ಪರ್ಚೇಸ್ಗೆ ಇನ್ನೊಂದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹೌದು, ಚಿನ್ನದ ಬೆಲೆ ದಿನೇ ದಿನೇ ಏರ್ತಾನೆ ಇತ್ತು. ಆದರೆ ಇವತ್ತು ದಿಢೀರ್ ಅಂತ ಪಾತಾಳಕ್ಕಿಳಿದಿದೆ. ಕೇವಲ 4 ಗಂಟೆಗಳಲ್ಲಿ ಚಿನ್ನದ ಬೆಲೆ 8,000 ರೂಪಾಯಿ ಇಳಿಕೆ ಕಂಡ್ರೆ ಬೆಳ್ಳಿ ಕೂಡ 20,000 ರೂಪಾಯಿ ಇಳಿಕೆಯಾಗಿದೆ. ಹೌದು, ಇದು ಸುಳ್ಳಲ್ಲ. ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ರೇಟ್ ನೋಡಿ ಜನ ಖುಷಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಕುಸಿತ ಕಂಡಿರೋದು ಇದೇ ಮೊದಲನ್ಸುತ್ತೆ. ಮಾರ್ಚ್ ತಿಂಗಳು ಶುರುವಾದಾಗಿನಿಂದ ಚಿನ್ನದ ರೇಟ್ ಕೇಳಿದ್ರೆ ತಲೆ ತಿರುಗುವಂತಿತ್ತು. ಆದ್ರೆ ಕೇವಲ ಈ 23 ದಿನಗಳ ಗ್ಯಾಪ್ನಲ್ಲಿ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ 34,000 ರೂಪಾಯಿಗಳಷ್ಟು ಭಾರಿ ಕುಸಿತ ಕಂಡಿದೆ. ಏರ್ತಾನೆ ಇದ್ದ ರೇಟ್ ಒಂದೇ ಸಮನೆ ಈ ಪರಿ ಡೌನ್ ಆಗಿರೋದು ಚಿನ್ನ ಕೊಳ್ಳೋರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ. ಚಿನ್ನ ಇಳಿಕೆ ಬೆಲೆ ಕಡಿಮೆ ಆಗ್ತಿರೋದು ಒಂದು ವೇಳೆ ಅದು ಒಳ್ಳೆಯದೇನೆ. ಯಾಕಂದರೆ ಮುಂಚೆ ಬಂದ್ಬಿಟ್ಟು ಚಿನ್ನದ ಬೆಲೆ ತುಂಬ ಜಾಸ್ತಿ ಇರೋದ್ರಿಂದ ಏನೇನು ಶ್ರೀಮಂತರು ಅಂತವ್ರು ಮಾತ್ರನೇ ಅದನ್ನು ಖರೀದಿ ಮಾಡಬೇಕಾಯಿತು. ಬಟ್ ಇವಾಗ ಕಡಿಮೆ ಆಗಿರೋದ್ರಿಂದ ಬಡವರುಗಳು ಅವರು ಖರೀದಿ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ಸುಮಾರು ಈಗ ಮದುವೆ ನಡೀತಾ ಇದೆ ಕಾರ್ಯಕ್ರಮಗಳಿಗೆ, ಅವ್ರಿಗೊಂದು ಚಾನ್ಸ್ ಸಿಗುತ್ತೆ. ನಾವು ಚಿನ್ನ ಆಭರಣಗಳ ಖರೀದಿ ಮಾಡ್ಬೋದು ಅಂತ. ಒಳ್ಳೆಯದೇನೆ ಅದು ಕಡಿಮೆ ಆಗಿರೋದು. ಗಲ್ಫ್ ದೇಶಗಳ ಯುದ್ಧದ ಟೆನ್ಷನ್ ನಡುವೆ ನಮ್ಮ ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ರೇಟ್ ದಿಢೀರ್ ಅಂತ ಪಾತಾಳ ಕುಸಿದಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಹಾಗೂ ಕಚ್ಚಾ ತೈಲದ ಬೇಡಿಕೆ ಏರುಪೇರಾಗ್ತಾ ಇರೋದರ ನೇರ ಎಫೆಕ್ಟ್ ಚಿನ್ನದ ಮಾರುಕಟ್ಟೆಯ ಮೇಲೆ ಬಿದ್ದಿದ್ದು ಸಂಕಷ್ಟದ ಸಮಯದಲ್ಲಿ ಚಿನ್ನ ಮಾರೋರು ಕೂಡ ಜಾಸ್ತಿಯಾಗಿದ್ದಾರೆ. ಜೊತೆಗೆ ಬೇಡಿಕೆಯೂ ಕಮ್ಮಿ ಆಗಿರುವ ಕಾರಣಕ್ಕೆ ಚಿನ್ನ ಬೆಳ್ಳಿ ದರ ಕಮ್ಮಿಯಾಗಿದೆಯಂತೆ. ಯುದ್ಧ ನಿಲ್ಲೋವರೆಗೂ ಕೂಡ ಇದೇ ರೀತಿ ಚಿನ್ನ ಬೆಳ್ಳಿ ಇಳಿಕೆ ಕಾಣುತ್ತೆ. ಸದ್ಯ 1 ಗ್ರಾಂ ಚಿನ್ನಕ್ಕೆ 12,000ಕ್ಕೆ ಬಂದಿದೆ. ಇನ್ನೂ ಕೂಡ ಕಮ್ಮಿ ಆಗಬಹುದು. ಬಂಗಾರದ ಬೆಲೆ. 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 10,719 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 12,865 ರೂಪಾಯಿ ಇದೆ. ಉಳಿದಂತೆ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 14,294 ಇಳಿಕೆಯಾಗಿದೆ. ಇನ್ನು ಚಿನ್ನದ ಬೆಲೆಯಲ್ಲಿ ಮಾತ್ರ ಇಳಿಕೆ ಕಂಡಿರೋದಲ್ಲ, ಬೆಳ್ಳಿಯಲ್ಲೂ ಕೂಡ ಭಾರೀ ಪ್ರಮಾಣದ ಇಳಿಕೆ ಕಂಡಿದೆ. 1 ಕೆಜಿಗೆ 4 ಲಕ್ಷಕ್ಕೆ ಹೋಗಿದ್ದ ಬೆಳ್ಳಿ ದರ ಇದೀಗ ಏಕಾಏಕಿ 2,30,000ಕ್ಕೆ ಬಂದಿದೆ. ಇದೇ ರೀತಿ ಯುದ್ಧ ಮುಂದುವರೆದ್ರೆ ಬೆಳ್ಳಿ ದರ ಕೆಜಿಗೆ 1 ಲಕ್ಷ ಬಂದರೂ ಸಂಶಯವಿಲ್ಲ. ಜೊತೆಗೆ 1 ಗ್ರಾಂ ಬೆಳ್ಳಿ ಬೆಲೆ ಇಂದು 225 ರೂಪಾಯಿ ಆಗಿದೆ. ಇಳಿಕೆಗೆ ಕಮ್ಮಿ ಆಗಿದೆ ನಿಜ, ಬಟ್ ಮತ್ತೆ ಇನ್ಕ್ರೀಸ್ ಆಗುತ್ತೆ ಪ್ರೈಸು. ಸೊ ನಮ್ಮಂಥವ್ರಿಗೆ ಈಗ ಜಸ್ಟ್ ಸ್ಮಾಲ್ ಒಂದು ಇಯರಿಂಗ್ಸ್ ತೊಗೊಬೇಕಂದ್ರೂ ಈಗ 20,000 to 30,000 ಎಕ್ಸ್ಪೆಂಡಿಚರ್ ಆಗ್ತಿದೆ. ಆ್ಯಂಡ್ ಯಾರು ನನಗೆ ಒಬ್ಳು ಮಗಳಿದ್ದಾಳೆ, ಈಗ ನಾಳೆ ಮದುವೆ ಮಾಡಿಕೊಡ್ಬೇಕಂದ್ರೆ ಚಿನ್ನ ತೊಗೋಬೇಕು ನಾವು. ಜಸ್ಟ್ 10 ಗ್ರಾಮ್ಗೆ 1-1.5 ಲಕ್ಷ ಕೊಡಬೇಕಾಗ್ತಿದೆ. ಒಟ್ನಲ್ಲಿ ಗಗನಕ್ಕೇರಿಕೆಯಾಗಿದ್ದ ಚಿನ್ನದ ಬೆಲೆ ದಿನೇ ದಿನೇ ಇಳಿಕೆಯಾಗ್ತಿರೋದು ನಿಜಕ್ಕೂ ಖುಷಿ ವಿಚಾರ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಮತ್ತಷ್ಟು ಚಿನ್ನದ ಬೆಲೆ ಹಾಗೂ ಬೆಳ್ಳಿ ಬೆಲೆ ಇಳಿಮುಖ ಕಾಣಲಿ ಅನ್ನೋದೇ ನಮ್ಮ ಆಶಯ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್.